ನಿನಗಾಗಿಯೇ ಈ ಜನ್ಮವು ಮರೆದೇನೆ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀನಿರು. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಕರುನಾಡಿನ ಅನರ್ಘ್ಯ ರತ್ನ. ಈ ಸಂಪತ್ ಕುಮಾರ್ ಕರ್ನಾಟಕದ ಸಂಪತ್ತು. ಅದ್ಭುತ ಪ್ರತಿಭೆ ಮತ್ತು ಶ್ರೇಷ್ಠ ಮಾನವೀಯ ಮೌಲ್ಯಗಳ ವಿಶಿಷ್ಟ ಸಂಯೋಜನೆ ಡಾಕ್ಟರ್ ವಿಷ್ಣುವರ್ಧನ್. ಪ್ರೇಕ್ಷಕ ವರ್ಗದಲ್ಲಿ ವಿಶೇಷ ಸ್ಥಾನ ಗಳಿಸಿರುವ ಸ್ಯಾಂಡ್ಲ್ವುಡ್ ಸಾಮ್ರಾಟ್ ಇವರು. ಭಾವನೆಗಳನ್ನು ಸೂಸುವ ಕಣ್ಣುಗಳು, ಸಿಂಹಾದ್ರಿಯ ಸಿಂಹನ ಆಕರ್ಷಣೆ. ಮೃದು ನಾಯಕನ ಪಾತ್ರಕ್ಕೂ ಸೈ, ಸಿಂಹದಂತೆ ಘರ್ಜಿಸುವ ಸಾಹಸ ಸಿಂಹನ ಪಾತ್ರಕ್ಕೂ ಸೈ. ಸದಭಿರುಚಿಯ ಚಿತ್ರಗಳ ಮೂಲಕ ಕೋಟ್ಯಾಂತರ ಚಿತ್ರ ಪ್ರೇಮಿಗಳ ಹೃದಯ ಗೆದ್ದ ಹೃದಯವಂತ ಈ ವಿಷ್ಣುವರ್ಧನ್. ಸಾತ್ವಿಕ ಸಿಟ್ಟು, ಸೆಡವು, ಕೋಪ, ಹಾಸ್ಯ ಹೀಗೆ ಯಾವುದೇ ಪಾತ್ರವೇ ಆಗಲಿ ಲೀಲಾಜಾಲವಾಗಿ ಅಭಿನಯಿಸುವ ರಕ್ತಗತ ತಾಕತ್ತು ನಮ್ಮ ವಿಷ್ಣುವಿಗಿತ್ತು. ಪಂಚಿಂಗ್ ಡೈಲಾಗ್, ಅಪಾಯಕಾರಿ ಸ್ಟಂಟ್ಗಳ ಪ್ರದರ್ಶನ ಇವೆಲ್ಲ ಜಯಸಿಂಹನಿಗೆ ತುಂಬಾ ಸಲೀಸು. ಅಭಿನಯ, ಸಂಭಾಷಣೆ, ಬಾಡಿ ಲ್ಯಾಂಗ್ವೇಜ್ ಮತ್ತು ಸ್ಟಂಟ್ಗೆ ಹೊಸ ಭಾಷ್ಯ ಬರೆದವರು ಈ ಯಜಮಾನ. ವಿಷ್ಣುನೇ ಬೇರೆ, ವಿಷ್ಣು ಸ್ಟೈಲೇ ಬೇರೆ. ಕನ್ನಡ ಚಿತ್ರರಂಗ ಜ್ಯೇಷ್ಠ ಶ್ರೇಷ್ಠ ಅಭಿನಯದಿಂದ ಸಿನಿಮಾ ಲೋಕದ ಕಥಾನಾಯಕರಾದರು. ವಿಷ್ಣುವರ್ಧನ್ ಯಾವುದೇ ಸಿನಿಮಾ ಬ್ರ್ಯಾಂಡ್ಗಳಿಗೆ ಸೀಮಿತವಾದವರಲ್ಲ. ಆಕ್ಷನ್ ಚಿತ್ರಗಳಲ್ಲಿ ಹೆಚ್ಚಾಗಿ ನಟಿಸಿದ ಕಾರಣ ಅಭಿಮಾನಿಗಳು ನೀಡಿದ ಬಿರುದು ಸಾಹಸ ಸಿಂಹ. ಯಾವುದೇ ಚಿತ್ರವಿರಲಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸುತ್ತಿದ್ದ ವಿಷ್ಣು ಅನೇಕ ವೈವಿಧ್ಯಮಯ ಪಾತ್ರ ಪೋಷಣೆಯಿಂದ ಅಭಿನಯ ಭಾರ್ಗವ ಎಂದೇ ಹೆಸರು ಮಾಡಿದ ಮಹಾಪುರುಷ. ದಿಗ್ದರ್ಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದಲ್ಲಿನ ರಾಮಾಚಾರಿ ಪಾತ್ರದಲ್ಲಿ ವಿಷ್ಣುವರ್ಧನ್ರ ಬಿರುಸಿನ ರಭಸದ ಅಭಿನಯ ಅಪಾರ ಜನಮನ್ನಣೆ ಗಳಿಸಿತು. ನಾಗರಹಾವು ಚಿತ್ರಕ್ಕಾಗಿ ಹೊಸ ಪ್ರತಿಭೆಯ ಶೋಧದಲ್ಲಿದ್ದ ಪುಟ್ಟಣ್ಣನವರಿಗೆ ಸಂಪತ್ ಕುಮಾರ್ನ ಚುರುಕು ಕಣ್ಣುಗಳು ಮತ್ತು ಸಂಭಾಷಣೆ ಶೈಲಿ ತುಂಬಾ ಮೆಚ್ಚುಗೆಯಾಯಿತು. ನಾಯಕರಾಗಲು ಹಾತೊರೆದು ಬಂದಿದ್ದ ಅನೇಕ ಪ್ರತಿಭಾವಂತರ ಮಧ್ಯೆ ಕೊನೆಗೆ ಆಯ್ಕೆಯಾದದ್ದು ವಿಷ್ಣುವರ್ಧನ್. ನಾಗರಹಾವನ್ನು ಕೈಯಲ್ಲಿ ಹಿಡಿದು ಚಿತ್ರದುರ್ಗದ ದುರ್ಗಮ ಬೆಟ್ಟ ಗುಡ್ಡದಲ್ಲಿ ಸೇಡಿನ ಕಿಡಿ ಕಾರುತ್ತಾ ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ ಎಂಬ ಹಾಡಿಗೆ ಸಾತ್ವಿಕ ಸಿಟ್ಟು ಪ್ರದರ್ಶಿಸಿದ್ದ ವಿಷ್ಣು ಅಭಿನಯ ಚಿತ್ರದಲ್ಲೇ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದಿದ್ದು ವಿಷ್ಣುವರ್ಧನ್ರ ಅಗಾಧ ಪ್ರತಿಭೆಗೆ ಒಂದು ಉತ್ತಮ ನಿದರ್ಶನ. ಅಂಬೆಗಾಲಿಡುತ್ತಾ ಸಿನಿಮಾ ಕ್ಷೇತ್ರ ಪ್ರವೇಶಿಸಿದ ಸಂಪತ್ ಕುಮಾರ್ ಕರುನಾಡಿನ ಸಂಪತ್ತಾದರು. ಹುಟ್ಟು ಹೋರಾಟಗಾರ ವಿಷ್ಣುವರ್ಧನ್ ಸ್ವಶ್ರಮ, ಪ್ರತಿಭೆ, ಆತ್ಮವಿಶ್ವಾಸ, ಅಚಲವಾದ ಛಲದಿಂದ ವೃತ್ತಿ ಬದುಕಿನ ಸವಾಲುಗಳನ್ನು ಚಾಣಾಕ್ಷನ ಛಲದಿಂದ ಎದುರಿಸಿ ಮೆಟ್ಟಿ ನಿಂತರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ ನಂತರ ಕರ್ನಾಟಕದಲ್ಲಿ ಪ್ರಖ್ಯಾತ ನಟರೆಂಬ ದ್ವಿತೀಯ ಸ್ಥಾನ ಉಳಿಸಿಕೊಂಡ ಮಹಾಕ್ಷತ್ರಿಯ ವಿಷ್ಣು. ಚಾಮುಂಡಿ ತಾಯಿ ನಾನಿಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಆಕ್ಷನ್ ಚಿತ್ರಗಳ ಸರಣಿ ನಡುವೆಯೂ ವಿಷ್ಣುವರ್ಧನ್ ಅನೇಕ ಚಿತ್ರಗಳಲ್ಲಿ ಮೃದುತ್ವದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ವಿಷ್ಣು ತಮ್ಮ ಚಿತ್ರಗಳಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ನೆಲ, ಜಲ, ನಾಡು, ನುಡಿ ಮಹತ್ವವನ್ನು ಪ್ರತಿಬಿಂಬಿಸಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಅವಿಭಕ್ತ ಕುಟುಂಬ, ತಂದೆ ತಾಯಿ ವಾತ್ಸಲ್ಯ, ಸೋದರ ಸೋದರಿ ಬಾಂಧವ್ಯ, ತಾಯ್ತನದ ಮಹತ್ವಗಳನ್ನು ಇವರ ಚಿತ್ರಗಳಲ್ಲಿ ಕಾಣಬಹುದು. ವಿಷ್ಣುವರ್ಧನ್ 1980ರಲ್ಲಿ ಬಲಗೈಗೆ ಕಡಗ ಧರಿಸಲು ಆರಂಭಿಸಿದರು. ಸಿಂಹ ಜೋಡಿ ಚಿತ್ರದಿಂದ ಆಪ್ತ ರಕ್ಷಕನವರೆಗೆ ಅದು ಅವರಿಗೆ ಆಪ್ತ ಜೋಡಿಯಾಗಿಯೇ ಇತ್ತು. ಗುರುದ್ವಾರದಲ್ಲಿ ನೀಡಿದ ಕಡ ಅವರ ಜೀವನಕ್ಕೆ ಹೊಸ ತಿರುವು ನೀಡಿತು. ಕಡದೊಂದಿಗೆ ಭಾವನಾತ್ಮಕ ಸಂಬಂಧ ಬೆಸೆದುಕೊಂಡಿದ್ದರು ವಿಷ್ಣು. ಡಾಕ್ಟರ್ ರಾಜ್ರೊಂದಿಗೆ ಗೋಕಾಕ್ ಚಳುವಳಿಯಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ ವಿಷ್ಣುವರ್ಧನ್ ನ್ಯಾಯದ ಕಹಳೆ ಮೊಳಗಿಸಿದರೆ, ಕಾವೇರಿ ಜಲ ವಿವಾದದಲ್ಲೂ ವಿಷ್ಣುವರ್ಧನ್ ಕರ್ನಾಟಕದ ಪರ ಚಳುವಳಿಗೆ ಧುಮುಕಿದರು. ಕಾವೇರಿ ಕರ್ನಾಟಕಕ್ಕೆ ಮಾತ್ರ ಎಂಬ ವಿಷ್ಣುರವರ ಹೇಳಿಕೆ ಸ್ವರ್ಣ ವಾಕ್ಯವಾಗಿ ಕನ್ನಡ ಜನರಲ್ಲಿ ಮಾರ್ಧನಿಸಿತು. ಕಲೆಯನ್ನೇ ಕರಗತ ಮಾಡಿಕೊಂಡು ರಕ್ತಗತವಾಗಿ ಮೈಗೂಡಿಸಿಕೊಂಡ ಡಾಕ್ಟರ್ ವಿಷ್ಣುವರ್ಧನ್ ಗಾಯಕರಾಗಿಯೂ ನಟನೆಯಲ್ಲಿ ದಾದಾ, ವೀರಾಧಿವೀರ ಈ ಜನನಾಯಕ ಅಭಿನಯಿಸಿದ ಚಿತ್ರಗಳು ಒಂದಕ್ಕಿಂತ ಒಂದು ಕಮ್ಮಿ ಇಲ್ಲ. ಗಳಿಸಿದ ಪ್ರಶಸ್ತಿ ಪುರಸ್ಕಾರಗಳಿಗೆ ಲೆಕ್ಕವಿಲ್ಲ. ಇಷ್ಟೆಲ್ಲ ಆದ್ರೂ ನಾನೇನು ಅಲ್ಲ, ನನ್ನಿಂದೇನೂ ಇಲ್ಲ,
ನೀವೇ ಎಲ್ಲ, ನಿಮ್ಮಿಂದಾನೇ ಎಲ್ಲ, ಆ ಭಗವಂತನಿಂದಾನೇ ಎಲ್ಲ ಅನ್ನೋ ಮುತ್ತಿನಂತ ಮಾತನಾಡುತ್ತಿದ್ದರು ಕನ್ನಡ ಚಿತ್ರರಂಗದ ಈ ಚಿನ್ನದಂಥ ಮಗ. ಗೆದ್ದಾಗ ಉಬ್ಬದೆ, ಸೋತಾಗ ಕುಗ್ಗದೆ, ಬಂದದ್ದನ್ನು ಸರಿಸಮನಾಗಿ ಸ್ವೀಕರಿಸಿದ ವಿಷ್ಣುವರ್ಧನ್ರ ಒಂದೊಂದು ಯಶಸ್ಸಿನ ಮೈಲಿಗಲ್ಲು ಅವರನ್ನು ಜೀವಮಾನದ ಶ್ರೇಷ್ಠ ಸಾಧನೆಯತ್ತ ಕೊಂಡೊಯ್ತು. ವರನಟ ಡಾಕ್ಟರ್ ರಾಜ್ ನಂತರ 200 ಚಿತ್ರಗಳಲ್ಲಿ ನಟಿಸಿದ ಖ್ಯಾತಿ ಡಾಕ್ಟರ್ ವಿಷ್ಣುವರ್ಧನ್ ಅವರದು. ಅಭಿಮಾನಿಗಳ ಆಪ್ತ ಮಿತ್ರ, ಸದ್ಗುಣದ ಸಿರಿವಂತ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜಾದಿರಾಜನ ಸ್ಥಾನ ಪಡೆದಿದ್ದಾರೆ. ಈ ಅಪೂರ್ವ ರತ್ನ ತಾರಾಮಂಡಲದಲ್ಲಿ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತದೆ. ಪ್ರೇರಣೆಯ ಶಕ್ತಿ, ಸ್ಫೂರ್ತಿಯ ಸೆಲೆಯಾಗಿರುವ ಅಭಿನಯ ಭಾರ್ಗವನಿಗೆ ಅಭಿಮಾನದ ನಮನಗಳು. ಜೈ ಹೋ ವಿಷ್ಣು. ಎಲ್ಲ ಚಿತ್ರಕಲಾ ರಸಿಕ ಬಂಧುಗಳಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರ. ಎಲ್ಲ ಸಂಗೀತ ಅಭಿಮಾನಿಗಳಿಗೆ ನಮ್ಮ ಪ್ರೀತಿಯ ನಮಸ್ಕಾರ. ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆಲ್ಲ ಪ್ರೀತಿಯ ನಮಸ್ಕಾರ. ಹಿನ್ನೆಲೆ ಗಾಯನದ ಪಿತಾಮಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಅಭಿಮಾನಿಗಳಿಗೆ ನಮಸ್ಕಾರ. ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ. ಶುಭ ಸಂಜೆ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಇಡೀ ಅಂಬೇಡ್ಕರ್ ಭವನದ ಈ ವಾತಾವರಣ ನಿಜವಾಗ್ಲೂ ಸಂಭ್ರಮದಿಂದ ಕಾಣಿಸ್ತಾ ಇದೆ. ಆ ಎಲ್ಲ ಇಂಪಾದ ಮಧುರವಾದ ಸಂಗೀತ ನಮ್ಮ ಕಿವಿಗೆ ಕರ್ಣಾನಂದವನ್ನು ಉಂಟು ಮಾಡೋದಕ್ಕೋಸ್ಕರ ಕಾಯ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. 4 ದಶಕಗಳಿಂದ ಸಿನಿಮಾ ಜಗತ್ತಿನ ಸಾಹಸ ಸಿಂಹನ ಗರ್ಜನೆ ಕೇಳಿ ನಾವೆಲ್ಲರೂ ತುಂಬಾ ಖುಷಿ ಪಟ್ಟಿದ್ದೀವಿ, ತುಂಬಾ ಹೆಮ್ಮೆ ಪಟ್ಟಿದ್ದೀವಿ. ಬರೋ 4 ದಶಕಗಳು ಈ ಗರ್ಜನೆಯ ಪ್ರತಿಧ್ವನಿ ನಮ್ಮೆಲ್ಲರಿಗೂ ಇನ್ನೂ ಹಿತವಾದ ಅನುಭವ ಕೊಡುತ್ತೆ. ಕನ್ನಡ ಜನರಿನ ಅಭಿಮಾನ, ಅಪಾರ ಪ್ರೀತಿ, ವಿಶ್ವಾಸ ಗಳಿಸಿದ ಕೋಟಿಗೊಬ್ಬ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ಈ ಸಂಜೆ ಅಂಬೇಡ್ಕರ್ ಭವನಲ್ಲಿ ನಮ್ಮೆಲ್ಲರ ಎದೆಯ ಬಡಿತ ಹೇಳ್ತಾ ಇದೆ ಸಾಹಸ ಸಿಂಹನಿಗೆ ಸಲಾಂ. ನಮ್ಮ ಸಲಾಂ. ಫೀವರ್ 104 FM ನಮ್ಮ ಜೊತೆ ಕನ್ನಡಿಗರ ಕಣ್ಮಣಿ ಜಿ ಕನ್ನಡ ವಾಹಿನಿ ಕೂಡ. ಇದು ಸ್ಕೈಲಾರ್ಕ್ ಅರ್ಪಿಸುವ ಸಾಹಸ ಸಿಂಹನಿಗೆ ನಮ್ಮ ಸಲಾಂ. ಇಂಥ ಒಂದು ಅದ್ಧೂರಿ ಸಂಗೀತ ಸಂಜೆಗೆ ಶುಭಾರಂಭ ಮಾಡೋಕ್ಕೆ ಯಾರ ಶುಭ ಹಸ್ತನ ನಾವು ಆಯ್ಕೆ ಮಾಡಬೇಕಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಅವ್ರ ಹೆಸರು ತಾನೇ ನಮ್ಮ ತಲೆಗೆ ಬಂದು ನಿಂತ್ಕೊಳ್ತು. ನಮ್ಮ ಆಪ್ತ ರಕ್ಷಕನ ಪ್ರಾಣ ಸಖಿ, ದ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಜ್ಯೋತಿ ಬೆಳಗಿ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು. ಕಲಾಭಿಮಾನಿಗಳೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ನಮ್ಮ ಯಜಮಾನ್ರಿಗೂ ಬಾಲುಗೂ ಬಹಳ ಆತ್ಮೀಯತೆ. ತುಂಬ ಸಿನಿಮಾಗಳಲ್ಲಿ ಬಾಲುನೇ ಹಾಡಿರೋದು. ಅವರು ಹಾಡಬೇಕು, ಆ ಹಾಡಿಗೆ ಇವರ ಅಭಿನಯ ನೋಡಬೇಕು. ಕಣ್ಣಿಗೆ ಆಗಲೇ ಒಂದು ಹಬ್ಬ. ಸೊ ಇಂಥ ಒಂದು ಸಂದರ್ಭನ ಒದಗಿಸಿಕೊಟ್ಟ ಅವರೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಒಂದೇ ಒಂದು ಮಾತು, ನಾವು ಪ್ರತಿಯೊಬ್ಬರು ಒಂದು ಇಡೀ ಕುಟುಂಬ, ಪ್ರತಿಯೊಬ್ಬ ಕನ್ನಡಿಗನ ಈ ಒಂದು ಕುಟುಂಬ, ಅಪ್ಪ ಅವರ ಅಭಿಮಾನಿಗಳು, ನಾವೆಲ್ಲರೂ ಹೀಗೆ ಜೊತೆಯಲ್ಲಿ ಯಾವಾಗಲೂ ಒಂದಾಗಿರೋಣ. ನಮಸ್ಕಾರ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ. ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕನ್ನಡಿಗರ ಕಣ್ಮಣಿ ಜಿ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಜೈ ಶೇಖರ್ ಅವರು ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಜೈ ಶೇಖರ್ ಅವರಿಂದ ಮೊದಲಿಗೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ಗೆ ನಮ್ಮ ಪ್ರೀತಿಯ ಸ್ವಾಗತ. ಅನಿರುದ್ಧ್ ಅವರಿಗೆ ನಮ್ಮದೊಂದು ಪ್ರೀತಿಯ ಗೌರವ ಸಮರ್ಪಣೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು, ಒರಿಯಾ, ಅಸ್ಸಾಮಿ, ಪಂಜಾಬಿ, ಏನಿಲ್ಲ ಅಂದರೂ ಸರಿಸುಮಾರು 40,000 ಹಾಡುಗಳ ಅನಭಿಷಕ್ತ ದೊರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಸರಿಸುಮಾರು 6 ರಾಷ್ಟ್ರೀಯ ಪ್ರಶಸ್ತಿಗಳನ್ನು, 23 ರಾಜ್ಯ ಪ್ರಶಸ್ತಿಗಳನ್ನು ಒಳಗೊಂಡಂತೆ 106 ಪ್ರಶಸ್ತಿಗಳನ್ನು ತಮ್ಮ ಬತ್ತಳಿಕೆಗೆ ಬಾಣಗಳಾಗಿ ಸ್ವೀಕರಿಸಿದ್ದಾರೆ ಪದ್ಮಶ್ರೀ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು.
ದೊಡ್ಡವ್ರ ಕೈಯಲ್ಲಿ ಅವ್ರಿಗೆ ಏನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾವು ಏನು ಕೊಡೋಕ್ಕಾಗುತ್ತೆ ಹೇಳಿ ಅವ್ರಿಗೆ? ನಿನಗಾಗಿಯೇ ಈ ಜನ್ಮವು ಮರೆವೆನೆ ಚಿನ್ನ, ನಾ ಬಿಡುವೆನೆ ನಿನ್ನ ಎಲ್ಲೇ ನೀರು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, 101 ನೆನಪು. ದೊಡ್ಡವ್ರ ಕೈಯಲ್ಲಿ ಅವ್ರಿಗೆ ಏನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾವು ಏನು ಕೊಡೋಕ್ಕಾಗುತ್ತೆ ಹೇಳಿ ಅವ್ರಿಗೆ? ಚಪ್ಪಾಳೆ ಮಾತ್ರ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪದ್ಮಶ್ರೀ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಚಲನಚಿತ್ರ ರಂಗದಲ್ಲಿ ನಾನು ಚಿಕ್ಕ ಒಂದು ಪುಟ್ಟ ಗಾಯಕ. ನಾನು 44 ಸಾಲುಗಳಿಂದ ನನ್ನ ಹಾಡುಗಳನ್ನು ಹಾಡ್ತಾ ಇದ್ದೀನಿ. ಆದರೆ ನನ್ನ ಹಾಡನ್ನು ನಾನು ಪರದೆ ಮೇಲೆ ನೋಡುವಾಗ ಅದಕ್ಕೆ 100% ನ್ಯಾಯ ಮಾಡುವವರು ಒಂದು 4-5 ಆರ್ಟಿಸ್ಟ್ ಇರಬಹುದು. ಅದರಲ್ಲಿ ಒಂದು ಅದ್ಭುತವಾದ ಸ್ಥಾನ ವಿಷ್ಣುವರ್ಧನ್. ಕಾವೇರಿಗೆ ಕಾಲುಂಗರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ, ಕಾವೇರಿಗೆ ಕಾಲುಂಗರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ, ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ, ಪ್ರೀತಿಸುವೆನು ಈ ಜೀವ ಬೆರೆಸಿ. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ, ನಮ್ಮ ಪ್ರೀತಿಗೆರಡೆ ಅಕ್ಷರ, ಅದರಾಳ ಗೌರಿ ಶಂಕರ. ಕಾವೇರಿಗೆ ಕಾಲುಂಗರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ. ಜಾರು ಜಾರು ಜೋಗದ ಜಡೆಯಲಿ ಜಾರಲೆ, ಚಿನ್ನ ನಿನ್ನ ಕಣ್ಣ ಕೊಡಗಿನ ಕೊಡೆಯಲಿ ಕೂಡಲೇ, ನೀನು ನಿಂತಾಗ ಬೆಂಗಳೂರಿನ ಬೊಂಬೆಯೋ, ಮೆಲ್ಲ ನಡೆದಾಗ ಮಣ್ಣಿನ ಗೊಂಬೆಯೋ, ನಿನ್ನ ಬಣ್ಣಾನೆ ಬಾಲವಿ ಚಿಕ್ಕಾವಳಿ, ನಿನ್ನ ಕಣ್ಣೋಟ ಕನಸಿನೆಯು ಕರಾವಳಿ. ಪ್ರತಿ ಜನ್ಮ ಭೇದಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ, ಪ್ರತಿ ಜನ್ಮ ಸರೆಗಾಗಿ ಹುಟ್ಟಿ ಬರುವೆ ಹಾಯಾಗಿ. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ.
ಕಾವೇರಿಗೆ ಕಾಲುಂಗರ ತೊಡಿಸಿ ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ ನಿನ್ನ ಆಸೆ ಅನ್ನೋ ರಂಗನ ತಿಟ್ಟಿನ ಹಕ್ಕಿನ ನಿನ್ನ ಅಂದ ನಾಗರ ಹೊಳೆಯಲಿ ಅವಿತೆನ ನಿನ್ನ ಸ್ಪರ್ಶ ಸತ್ಯಾದ್ರಿ ತಲೆಯು ನಿನ್ನ ನಗುವೆಲ್ಲ ನರ್ತಿಸುವ ಕಾಂಜಿಯು ನಿನ್ನ ಹೃದಯನೇ ಪ್ರತಿಧ್ವನಿಸುವ ಗುಂಗುಟ ನಿನ್ನ ಮನಸ್ಸೊಂದು ಕರುನಾಡಿನ ಭೂಪಟ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಪ್ರತಿ ಜನ್ಮ ಬರೆದಾಗಿ ಹುಟ್ಟಿ ಬರುವೆ ಹಾಯಾಗಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆ ನಡೆ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗರ ತುಡಿಸಿ ಕೊಡಚಾದ್ರಿಗೆ ಕೈಬಳೆಯ ತುಡಿಸಿ ಮಲೆನಾಡಿಗೆ ಮಲ್ಲೆಯನ್ನು ಮೂಡಿಸಿ ಪ್ರೀತಿಸುವೆನು ಈ ಜೀವ ಬೆರೆಸಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ ಅದರಾಳ ಗೌರಿ ಶಂಕರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಡೀ ಚಿತ್ರ ಜಗತ್ತಿನಲ್ಲಿ ಜೀವನದಲ್ಲಿ ಬರೀ ನಟನೆ